ನಿಧಾನಕ್ಕೆ ಹೋಗು. ಕೊಡಿ ಮಗ, ಲಾಸ್ಟ್ ಟಿಪ್ಪರ್ ಕೊಡಿ. ಓ ಆನೆ ಬಂದ್ರೆ ಸ್ಲೋ ಮೋಷನ್ ಅಲ್ಲಿ ಬಂದಂಗೆ ಆಗುತ್ತಲ್ವಾ? ಈ ಚುಂಚಿರಪ್ಪಜಿ ಆಟ ಸಾಮಾನ ಇದು ನಾಯಕ ನೀನು ಅಂತಿದ್ದಲ್ಲ ಇದು ತಿಕ್ಕ ಕಡಿತೈತೆ ಅಂತ ಒಂದು ಸರಿ ತಿಕ್ಕ ಕಡಿದ್ರೆ ಒಂದು ಮರ ಬಿದ್ದೋಯ್ತು ಅಂತ ಲೆಕ್ಕ ಅದು. ಯಾವುದೋ ಗೋಸ್ಟ್ ಹೌಸ್ ಅಂತ ಇಲ್ಲಿ ಹಿಂಗೆ ಒಳಗಡೆ ಹೋಗಿ ಎದುರಿಸ್ತಾರೆ, ಉಚ್ಚೋಯ್ಕಳಂಗೆ ಮಾಡ್ತಾರೆ. ಡೈಪರ್ ಹಾಕತ್ತೀರಾ? ಬಂಧುಗಳೇ, ನೆನ್ನೆ ಒಂದು ಸ್ವಲ್ಪ ಪೋರ್ಕ್ ಹೋಟ್ಲಲ್ಲಿ ಊಟ ಮಾಡಿದ್ವಿ. ಅಂದರೆ ಅದು ಇದೇ ದಿನ ಆ್ಯಕ್ಚುಲಿ ಎಪಿಸೋಡ್ ಬೇರೆ. ಈಗ ದುಬಾರೆಗೆ ಬಂದಿದ್ದೀವಿ. ಅಂದರೆ ದುಬಾರೆ ಎಲಿಫೆಂಟ್ ಕ್ಯಾಂಪ್ ಅಂತ. ಬೆಳಗ್ಗೆ ಒಂದು 7 ಗಂಟೆಯಿಂದ 9 ಗಂಟೆವರೆಗೂ ಇಲ್ಲಿ ಆನೆಗಳ ಸ್ನಾನ ಮತ್ತು ಆನೆಗಳು ಒಂದು ಸ್ವಲ್ಪ ನೀರಿನೆಲ್ಲ ಸ್ಪ್ರೆಡ್ ಮಾಡೋದು, ನೋಡೋಕೆ ಬಂದಂಥ ವ್ಯೂವರ್ಸ್ಗಳಿಗೆ ಎಲ್ಲ ಮಾಡ್ತಂತೆ. ಮತ್ತು ಸಂಜೆ 4:30 5:30ವರೆಗೂ 1 ಗಂಟೆ ಏನೋ ಶೋ ಇರುತ್ತಂತೆ, ತೋರಿಸ್ತಾರಂತೆ. ಹಂಗಾಗಿ ಇಲ್ಲಿಗೆ ಬಂದಿದ್ದೀವಿ ಕರೆಕ್ಟಾಗಿ 4:30. ಇಲ್ಲಿಗೆ ಬರೋರು ಬರ್ಬೋದು, ಚೆನ್ನಾಗಿದೆ. ನಮ್ಮ ವಿಡಿಯೋ ನೋಡಿ ಇನ್ ಕೇಸ್ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಬರೋರು ಬರ್ಬೋದು. ನೀರೊಳಗೆ ನಡ್ಕೊ ಹೋಗೋದು ನೋಡಿ, ಎಲ್ಲ ಹೋಗ್ತಾವ್ರಲ್ಲಿ ನಡ್ಕೊಂಡು ನೀರೊಳಗೆ. ಬ್ರದರ್, ನೀರಲ್ಲಿ ನಡ್ಕೊ ಹೋಗ್ಬೇಕಾ ಆನೆದು ಇದು ನೋಡೋಕ್ಕೆ? ಹೌದು ಸರ್, ಈಗ ನೀರು ವಾಟರ್ ಲೆವೆಲ್ ಲೋ ಇದಲ್ಲ, ಅದಕ್ಕೋಸ್ಕರ ನಿಮಗೆ ಬೈ ವಾಕೆ ಹೋಗ್ಬೇಕು, ಬೇರೆ ಆಪ್ಷನ್ ಇಲ್ಲ. ಹೌದಾ? ಅಂದರೆ ಮಕ್ಳು ಹಿಡ್ಕೊಂಡು ಹೋಗ್ಬೋದಾ? ಪಾತ್ ರೆಡಿ, ಸ್ಯಾಂಡ್ ಬ್ಯಾಗ್ ಮಾಡಿಬಿಟ್ಟು ಪಾತ್ ಮಾಡಿದಾರಾ? ಹಾಂ, ಸೊ ಆರಾಮ್ಸೆ ಹೋಗ್ಬಹುದು. ಸ್ವಲ್ಪ ಅದು ಜಸ್ಟ್ ಕ್ರಾಸ್ ದ ರಿವರ್. ನಾನು ಆ ಕಡೆ ಕಾಣ್ತಿದೆಯಲ್ಲ, ಅದು ಎಲಿಫೆಂಟ್ ಕ್ಯಾಂಪ್. ಹೌದಾ? ಇವಾಗ ಅದು ಬೋಟ್ಸ್ ನೀರು ಹೋಗಕ್ಕಾಗಲ್ಲ, ಸ್ಟಕ್ ಆಗ್ಬಿಡ, ಹೌದಾ? ಹೊಡಿತು ಅಂತೇಳಿ ಸ್ಟಾಪ್ ಮಾಡಿದ್ದಾರೆ. ಹೌದಾ? ಅಂದರೆ ಈಗ ಲೋ ಇರೋದ್ರಿಂದ ನಡ್ಕೊಂಡೇ ಹೋಗ್ಬೋದು ಆರಾಮಾಗಿ, ಬೇರೆ ಆಪ್ಷನ್ ಇಲ್ಲ. ಹೋಗ್ಬೋದು ಬೈ ವಾಕ್, ವಾಟರ್ಲೇ ಹೋಗ್ಬೋದು. ಹಾಂ, ಸರಿ ಆಯ್ತು. ಬೈ ವಾಕಿ ನಡ್ಕೊಂಡು ಹೋಗ್ಬೋದಂತೆ. ನಾನು ಎತ್ಕೊಂತೀನಿ ಅವನ್ನ, ನೀನು ಆದ್ರೆ ಕ್ಯಾಮ್ರಾ ಹಿಡ್ಕೊ. ಅವಳು ಕೈ ಇಟ್ಕೊಳ್ಳಿ ಜಾರುತ್ತೆ. ಬನ್ನಿ, ಅಡ್ವೆಂಚರ್ ಬೇಕು ಮಗಳ. ಶೂ ಅಲ್ಲೇ ಬಿಚ್ಚಿ ಬರ್ಬೋದಾಗಿತ್ತಾ ಕಾರೊಳಗೆ? ಇಟ್ಕೊಂಡು ಹೋಗೋಣ ಬನ್ನಿ. ಅಲ್ಲಿ ಓಡಾಡಕ್ಕೆ ಬನ್ನಿ ಮಗಳ, ಕೈಲಿ ಇಟ್ಕೊ ಹೋಗೋಣ. ಹೆಂಗಿದ್ರು ಬಟ್ಟೆ ನೆನ್ನಿತ್ತು, ರೆಡಿ ಆಗಿರಿ. ನಾರ್ಮಲಿ ನೀರು ಜಾಸ್ತಿ ಇದ್ರೆ ಬೋಟಲ್ಲಿ ಕರ್ಕೊಂಡು ಹೋಗಾರಂತ. ಇಲ್ಲಿ ಬೋಟಿನ ವ್ಯವಸ್ಥೆ ಇತ್ತು. ನೀರು ಜಾಸ್ತಿ ಇಲ್ದಿರೋದ್ರಿಂದ ಇಲ್ಲಿ ಬೋಟ್ಗಳು ಹೋಗಲ್ವಂತೆ. ಇದು ಟ್ಯೂಬ್ ಬೋಟ್ಗಳು, ಇಂಥ ಬೋಟ್ಗಳು. ಬಾಂಕುಸೆ ಒಂದು 4-5 ಜನ ಇರ್ತಾರೆ ಆನೆ ಹತ್ರ ಅನ್ಕೊಂಡ್ರೆ. ಸಿಕ್ಕಾಪಟ್ಟೆ ಜನ ಬರ್ತಾರೆ ಇಲ್ಲಿ. ಚೆನ್ನಾಗಿದೆ, ಇಲ್ಲಿ ಆಟ ಆಡಕ್ಕೂ ಚೆನ್ನಾಗಿದೆ. ಚಪ್ಪಲ್ ಇಲ್ಲಿ ಬಿಟ್ಟು ಹೋಗ್ಬೋದಿತ್ತಲ್ಲಿ ಬಂಗ್ರಿ. ಇಲ್ಲ, ಕೈಲಿ ಹಿಡ್ಕೊಂಡು ಹೋಗ್ತಾರೆ. ಅಲ್ಲಿ ಓಡಾಡಕ್ ಬೇಡವಾ ಕಾಲ್ಗೆ? ಈ ತರ ಓಡಾಡಿ. ಏಯ್ ಅಪ್ಪಾಜಿ, ಬೇರೆ ವಿಧಿ ಇಲ್ಲ. ನಾನೇ ಕೈಯಲ್ಲಿ ಇಟ್ಕೋಬೇಕು ಅಲ್ವಾ? ಇಲ್ಲ, ನೀರು ಚೆನ್ನಾಗಿ ಓಡಾಡ್ಬೋದು. ಸ್ಟ್ಯಾಂಡ್ ಗ್ರಿಪ್ ಇದೆ ಚೆನ್ನಾಗಿ. ನಡ್ಕೊ ಹೋಗೋಣ ಅಪ್ಪಾಜಿ. ಹಿಂಗೆ ಕೆಳಗಡೆ ನೋಡ್ಕೊಂಬ ಮಗ್ಳು. ತಡಿ. ಈ ತರ ಚೆನ್ನಾಗಿರುತ್ತೆ. ನೆಟ್ಟಿಗೆ ಸುಮ್ಮನೆ ಹೋಗೋ ಬದಲು ಹಿಂಗೆ ಏನಾದ್ರು ಒಂದಿದ್ರೆ ಚಂದ. ವ್ಯವಸ್ಥೆ ಮಾಡೋರು ಚೆನ್ನಾಗಿ. ಒಂದು ಕಾಲು ಇಟ್ಮೇಲೆ ಇನ್ನೊಂದು ಕಾಲು ತೆಗಿಬೇಕು ಮಗಳು. ತುಂಬ ಏನು ಹೋಗಲ್ಲ. ಕೈ ಗಟ್ಟಿ ಇಟ್ಕೊ ಮಗಳು, ಕೈ ಕೊಡಿಲಿ. ನೀವು ಮುಂದೆ ನಿಧಾನಕ್ಕೆ ಹೋಗು. ಕೊಡಿ ಮಗಳು, ಲಾಸ್ಟ್ ಟಿಪ್ಪರ್ ಕೊಡಿ. ನೀವು ಅಲ್ಲಿ ಬಿಟ್ಟು ಬಂದ್ರಾ? ನಿಧಾನಕ್ಕೆ ಹೋಗಮ್ಮ. ಆ ಥರ ಎಲ್ಲ ವ್ಯವಸ್ಥೆ ಮಾಡೋರು. ಈ ಸ್ಯಾಂಡ್ ಬ್ಯಾಗು ಮಳು ತುಂಬಿಟ್ಟು ಚೀಲ ಹಾಕೋರಲ್ಲಿ ಇದು. ಹಂಗಾಗಿ ಏನು ಜಾರಲ್ಲ, ಪಾಚಿಗಿಚ್ಚಿ ಕಟ್ಟೋದೇನಿಲ್ಲ ಇದರಲ್ಲಿ. ಗ್ರಿಪ್ ಇದೆ ಚೆನ್ನಾಗಿ ಕಾಲಿಗೆ. ಕಲ್ ಮೇಲೆ ಹುಷಾರು ಕಣವ ಇಡುವಾಗ. ಇಡು ಮಗ್ಳು ಕಾಲು. ಮತ್ತೆ ಇಲ್ಲಿ ಕಲ್ಲು ಮೇಲಿದೆ ಕಲ್ಲು. ಜೋಪಾನರಿ, ಇಲ್ಲಿ ಒಂಥರ ದೂಗ್ತಂಗಾಗುತ್ತೆ. ಪಾಪ ಹುಷಾರು. ಹೋಗ್ಬೋದೇನಮ್ಮ? ಹೋಗ್ತಾ ಇದ್ದೀನಿ. ಭಯ ಆಗ್ತಿದ್ಯಾ? ಇಲ್ಲ ನಾನು ನಿನ್ನ ಗಟ್ಟಿಗೆ ಮಗಳು. ಕರೆಕ್ಟಾಗಿ 4:30ಗೆ ಎಲ್ಲರೂ ಹೋಗ್ತಾ ಇರೋದು ಈ ಕಡೆ. ಆ ಕಡೆಯಿಂದ ಬರೋರು ಯಾರು ಇಲ್ಲ, ಯಾಕಂದ್ರೆ 1 ಗಂಟೆ ಆಟ. 4:30ಯಿಂದ 5:30. ಆ ಕಡೆಯಿಂದ ಆನೆ ಓಡಿಸ್ಕೊಂಡು ಬಂದ್ರೆ ಯಾವ ಕಡೆ ಓಡೋದು? ಫೈನಲಿ ದಡ ಸೇರಿದ್ವಿ ಮಗಳೇ. ಜೋಪಾನ ಮಗಳೇ. ಆನೆ ಬಿಡಿ, ಆ ನೀರೆಲ್ಲ ಮತ್ತೆ ಆಟ ಆಡ್ಕೊಂಡು ಹೋದ್ರೆ. ನೀರೆಲ್ಲ ಆಟ ಆಡ್ಕೊಂಡು ಹೋಗೋಣ ವಾಪಸ್, ಆಯ್ತಾ? ಇಲ್ವಂತೆ ಅದಕ್ಕೆ ಎಲ್ಲ ವಾಪಸ್ ಹೋಗ್ತಾ ಇರೋದು ಮಗಳು. ಅದಕ್ಕೆ ಆನೆ ಇಲ್ಲ ಅಂತೆಲ್ಲ ಬೇಜಾರು ಮಾಡ್ಕೊಂಡು ಹೋಗ್ತಾರೆ ನೋಡಿ. ಹಿಂಗಾಗೋಯ್ತಲ್ಲ ಅಂತ ಬೇಜಾರು ಮಾಡ್ಕೊಂಡು. ಒಂದು ದುಬಾರೆ ಸಾಕಾನೆ ಶಿಬಿರ. ಕಾಡಾನೆ ಅಲ್ಲ ಇದು, ನಡಿ ದುಬಾರೆ ಬರ್ದವ್ರು ನೋಡಿ ಇಲ್ಲಿ. ಸಾಕಾನೆ ಶಿಬಿರ. ಗಂಧ ಸ್ಮೆಲ್ ಬರ್ತಾ ಇಲ್ವಾ? ಗಂಧ. ಗಂಧದ ಮರ ಇದು ಇಲ್ಲಿ. ಹೌದಾ? ಅದರದ್ದೇ ಸ್ಮೆಲ್ಲು. ಅಂದ್ರೆ ಎಲ್ಲೆಲ್ಲಿ ಸ್ಮೆಲ್ ಬರ್ತದೆ. ಮುಟ್ಟಬಾರ್ದು. ಟಿಕೆಟ್ ಇದೆಯಾ? ಇಲ್ಲಿಗೆ 4 ಗಂಟೆಗೆ ಬರಬೇಕಾಗಿತ್ತು. ಇರ್ಲಿ ಪರವಾಗಿಲ್ಲ, ಅರ್ಧ ಗಂಟೆ ಸಾಕು ನೋಡೋಕ್ಕೆ. ಇಲ್ಲಿಗೆ 4 ಗಂಟೆಗೆ ಬರಬೇಕದು ಆ್ಯಕ್ಚುಲಿ. 3 ವರ್ಷದ ಮೇಲೆ ಮಕ್ಕಳಿಗೆ ಫುಲ್ಲು. ಆನೆ ಬಂದ್ರೆ ಸ್ಲೋ ಮೋಷನಲ್ಲಿ ಬಂದಂಗೆ ಆಗುತ್ತಲ್ವಾ? ಇವು ನೋಡಿದ್ರೆ ಇವು ಯಾವ ಸ್ಪೀಡಾಗಿ ಓಡ್ತಾವೆ ಅನ್ಸುತ್ತೆ. ಅವ್ ಹತ್ರ ಬರ್ತದಂಗೆ ಕೈ ಕಾಲೇ ಆಡಲ್ಲ. ಹಿಂಗೆ ಇಷ್ಟು ಹಿಡ್ದಪ್ಪ ಕಾಲು ಇಟ್ಕೊಂಡು ಹತ್ರ ಆಗಲ್ಲ ಬರೋದು ನೋಡಲಿ. ಸೌಂಡೇ ಇಲ್ಲ. ಅಷ್ಟು ದಪ್ಪ ಪ್ರಾಣಿ ಒಂದು ಚೂರಾದ್ರೂ ಸೌಂಡ್ ಮಾಡುತ್ತಾ? ಅದ್ರ ಜಾಗದಲ್ಲಿ ಬಂದು ಹೆಂಗೆ ನಿಂತ್ಕೊಂಡೆ ಅದ್ರ ಮೇಲೆ ಹಾಕಿರೋ ಚೈನ್ ಸೌಂಡ್ ಮಾಡ್ತಾ ಇದೆ, ಅದ್ರ ಬಾಡಿ ಸೌಂಡ್ ಮಾಡಲ್ಲ. ಇದಕ್ಕೂ ನಿಂತವ ಆನೆ ಒಂದೇ ಯೂನಿಫಾರ್ಮ್ ಆಗಿ, ಒಳ್ಳೆ ಪ್ರಯರಿಗೆ ನಿಂತಂಗೆ.
ಈ ಕಾಣುತ್ತೆ ರಜ. ಕಟ್ಟೋರಲ್ಲ ಅದಕ್ಕೆ ಮಾತ್ರ ಜಾಗನೂ ಚೆನ್ನಾಗಿದೆ. ಏಯ್ ಪದವಿ ಪೂರ್ವ ಕಾಲೇಜ್ ಶಾಲೆ ಸ್ಕೂಲ್ ಇದೆ ಕಣಮ್ಮ ಇಲ್ಲೊಂದು. ಇದು ಯಾವುದು ಆನೆಗಳ್ದು ಅನ್ಸುತ್ತೆ. ಆನೆಗಳದಲ್ಲ ಕಣಮ್ಮ, ಸ್ಕೂಲು, ಮಕ್ಕಳ ಸ್ಕೂಲು. ನೋಡಿ ಬರ್ತಾ ಇದೆ. ಪುನೀತ್ ರಾಜ್ಕುಮಾರ್ ಅವ್ರದ ಗಂಧದ ಗುಡಿ ಇದೆಯಾ? ಅದು ಶಿವಮೊಗ್ಗದ್ದು ಅಂತ ಹೇಳ್ತಾರಪ್ಪ. ಅಪ್ಪಾಜಿ ಈ ಚುಮ್ಕಿದಪ್ಪಜಿ ಆಟ ಸಾಮಾನ ಆಟ ಸಾಮಾನು ಮಾಡ್ಕೊಂಡವನ ಬಾಬಾ ಅಂತಾನೆ. ಇದು ನಾಯಿಕ ನೀನು ಕುರ ಕುರ ಅಂತಿದ್ದಾನೆ. ಇದು ಅದಲ್ಲ, ಇಲ್ಲ ಐತೆ ನೋಡಿ, ಕುರ ಕುರ ಅಂದ್ರೆ ಇದು ಬರುತ್ತೆ. ಬಂದು ಬನ್ನಿ ನೋಡ, ನಿಧಾನ ಮತ್ತೆ ಮುಟ್ಟಿಸ್ಬೋದು. ಮಗಳು ಸೈಡ್ ಬರಜ. ಮಗಳು ಇಲ್ಲಿ ನೋಡ ಹೆಂಗನ್ನಿ. ಏನು ಅದಕ್ಕೆ ತೋಟದಲ್ಲಿ ಜನ ಸಾಯಿಸೋದು. ಅಲ್ಲಿ ಆನೆ, ದೊಡ್ಡ ಆನೆ ಮಗನೇ ಇದು. ವಯಸ್ಸಾಯ್ತೆ ಕಣ ಆನೆ ಅಪ್ಪಾಜಿ. ಇದಕ್ಕೆ ಆಕಳಿಸ್ತಾ ಇದೀವಿ ನೋಡಿ ಮಗಳೇ. ಆಕಳಿಸ್ತಿರೋದಾರಿ ಅದು. ಅದು ಇರೋದೇ ಹಂಗೆ ಬಿಟ್ಕೊಂಡ್ರದಂಗ ಇರೋದೇ ಹಂಗೆ. ಇಲ್ಲ ಆಕಳಿಸ್ತಾ ಇಷ್ಟೊಂದು ನಿಧಾನ ಅಲ್ವಾ ಆನೆ ಓಡಾಡದೆ. ಆಕ್ಲಿಕ್ಕೇನೋ ನಿಧಾನನೇ ಅದ್ರದ್ದು. ವಯಸ್ಸಾಗಿದೆ ಇದಕ್ಕೆ. ತಲೆಯಲ್ಲಿ ಗಾಯ ಆಗಿದೆ ಪಾಪ. ಅಪ್ಪಾಜಿ ಎಲ್ಲ ಕಣೋದು. ತಲೆ ಮೇಲೆ ಅಕ್ಕಿ ಕಕ್ಕ ಮಾಡೋದಿರೋದು ಮಗಳೇ ಇದು. ತಲೆ ಮೇಲೆ ಇಲ್ಲ ಏನೋ ಗಾಯ ಬರುತ್ತೆ. ನೋಡಿ ತಿಕ್ಕ ಕಡಿತೈತೆ ಅದಕ್ಕೆ. ಅಕ್ಕಿ ಮರದಲ್ಲಿ ಉಜ್ತೈತದ ಹಂಗೆ. ಮರನೇ ಅದು ಉಜ್ಜೋದಕ್ಕೆ ಮರ ಬಿದ್ದೋದ್ರು ಬಿತ್ತು ಅಂತ ಮಾವತ ಎದ್ರಿ ಅದನ್ನ ಅಂತ ಓಡಿಸ್ತಾ ಇರೋದು ಆ ಕಡೆ. ಮರ ಉಜ್ತು ಅಂದ್ರೆ ಒಂದು ಸರಿ ತಿಕ್ಕ ಕಡಿದ್ರೆ ಒಂದು ಮರ ಬಿದ್ದೋಯ್ತು ಅಂತ ಲೆಕ್ಕ ಇರೋದು. ಒಂದ್ಸರಿ ಕುಂಡಿ ಕಡಿದ್ರೆ ಓಕೆ, ಒಂದು ಮರ ಬಿದ್ದ ಲೆಕ್ಕ. ಆದ್ರೆ ಖುಷಿ ಆಯ್ತು, ಚೆನ್ನಾಗಿತ್ತು. ನೋಡ್ಬಾ ಮಗಳಲ್ಲಿ ಏನೋ ಮಾಡ್ತಾ ಇದಾರೆ. ಭತ್ತ ಹಾಕಿ, ಭತ್ತ ಬೆಲ್ಲ. ಯಾರೋ ತಂದು ಕೊಟ್ಟರು. ತಂದು ಕೊಡೋರು ಕೊಡ್ಬೋದು. ಏನು ತಂದು ಕೊಟ್ಟರೆ ಏನು ಗೊತ್ತಾಗಿಲ್ಲ ನೋಡಿ. ನೆಕ್ಸ್ಟ್ ಟೈಮ್ ಬರೋರು ಹಂಗೆ ಮಾಡಿ ಪ್ಲ್ಯಾನು. ಅಲ್ಲಿಂದ ಯಾರು ಓದ್ಕೊ ಬರ್ತಾರೆ ರೀ? ಕೊಡ್ತಾರೆ ಕಣ. ಅಲ್ಲ ಅಲ್ಲಿ ದಾಟಕ್ಕೆ ಹೆಂಗಾಗುತ್ತೆ? ಊಟ ಕೊಡ್ಬೋದು. ಈಗ ಅವರು ಹೆಂಗೆ ಹಾಕೊಡ್ತಾರೆ ಈಗ ನೋಡಿ, ಈಗ ಹೆಂಗೆ ತಿನ್ನಿಸ್ತಾರೆ ನೋಡೋಣ. ಪಾಪ ಅದು ಆಸೆ ಪಡ್ತೈತೆ ಅದು ಆ ಕಡೆ. ಆದರೆ ಒಂದು ಆನೆಗೆ ಒಂದು ಒಬ್ಬನೇ ಮಾವುತ. ಈ ಆನೆ ಉದ್ದ ಇದೆ ಅಲ್ವ ಇದು? ಇದು ಸಣ್ಣ ಇದೆ, ಉದ್ದ ಇದೆ. ಇದಕ್ಕಿಂತ ಉದ್ದ ಅಲ್ಲೊಂದು. ಈ ಭಾರಿ ಮಗಳು ಹೋಗೋಣ. ಸಿಟ್ಟಲ್ಲಿದೆ ಹೋಗೋಣ ಬನ್ನಿ. ಸಿಟ್ಟಲ್ಲಿದೆ. ಇನ್ನೇನು ನಾನು ಒಬ್ಳು ಹೋಗಿ ಏನು ಪ್ರಯೋಜನ? ಬನ್ನಿ. ತಡೆ ನೋಡಿ, ಹಿಂಗೆ ಹಾಕಿ ತಿನ್ಸೋದು ಮಗಳೇ ಇದು. ಭತ್ತ ಅದ್ರೊಳಗೆ ತುರ್ಕಿ ಒಂದು ಬೆಲ್ಲ ಹಾಕಿ ಮಗಳೇ. ಹಾಂ ಮಕ್ಕಳಿಗೆ ಅದು ಮಾಡ್ಕೊಡ್ತಾರೆ. ಊಟ ಮಾಡ್ಕೊಡ್ತಾರಲ್ಲ ಎಷ್ಟು ಚೆನ್ನಾಗಿ ತಿನ್ಕತ್ತದು. ಎಸ್ಕೊಳತ್ ನೋಡಿ ಬಾಯಿಗಳು. ಈ ಅಜ್ಜಿ ಇದ್ರು ಎಲ್ಲ ಅಡಿಕೆ ಹಾಕಂತಾರಲ್ಲ ಎಲ್ಲರೂ ಫುಡ್ ಮಾಡ್ಕೊಂಬಂದು ಕೊಡ್ತಾವ್ರೆ. ಇದಕ್ಕೆ ಮಾಡಿಸ್ಕೊಂಬಂದು ಕೊಡೋಕ್ಕೆ ಇದು ತಿನ್ಸೋರು ಪಾಪ. ಎಲ್ಲಿ ಕೊಡ್ತಾರೆ ಇದು? ಎಲ್ಲಿ ಕೊಡೋದು? ಮಾಡಿಸ್ಕೊಂಬಂದು ಎಲ್ಲಿ ಕೊಡ್ತಾರೆ? ಇವರೇ ಮಾಡ್ಕೊಡ್ತಾರಾ? ನನ್ನ ಮಗಳೀಗ ಇಲ್ಲೊಂದು ಯಾವುದೋ ಗೋಸ್ಟ್ ಹೌಸ್ ಅಂತ. ಇಲ್ಲಿ ಲಾಸ್ಟ್ ಟೈಮ್ ಹಿಂಗೆ ಮೈಸೂರಲ್ಲಿ ಹೋಗಿ ತೋರಿಸ್ಕೊಬರ್ತೀನಿ ಅಂತ ಕರ್ಕೊ ಹೋದ್ರೆ ಅವ್ರ ಒಳಗಡೆ ಹೋಗ್ಬಿಟ್ಟು ಇವ್ರು ನಾನು ಒಬ್ಬನೇ ನೋಡಿದ್ದಾಯ್ತು. ಎಂತ ಭಯನೂ ಹೋಗ್ಸಿರ್ಲಿಲ್ಲ. ಚಿಕ್ಕವನು ನೀವು ಬಾಯ್ ಬಡ್ಕತ್ತಿರಲಿಲ್ಲ. ಕಬಡ್ಡಿ ಹೋಗೋಣ ಅಂತ ಬಾಯ್ ಬಡ್ಕತ್ತಾ ಇದ್ರಲ್ಲ. ಈಗ ನೋಡಿದ್ರೆ ಸುಮ್ಮನೆ ಹೋಗೋಣ ಅಂತೀರ. ಒಳಗೆ ಹೋಗಿ ಬಾಯ್ ಬಡ್ಕತ್ತೀರ. ಹ್ಞೂ ನಡೀರಿ. ಈ ದೇವ್ದ ಮನೆಗೆ ಹೋಗಿ ಒಳಗಡೆ ಹೋಗಿ ಎದುರಿಸ್ತಾರೆ, ಹುಚ್ಚೋಯ್ಕಳಂಗೆ ಮಾಡ್ತಾರೆ. ಡೈಪರ್ ಹಾಕತ್ತೀರಾ? ಎಲ್ಲಿ ದುಬಾರೆ ಕೂರ್ಗ್ ಎಲ್ಲಿದೆ? ಇಲ್ಲೇ ಆನೆಗೆ ಎಲಿಫೆಂಟ್ ಇದೆಯಲ್ಲ ಕ್ಯಾಂಪ್, ಇದ್ರ ಮುಂದೆನೇ ಹೋಗ್ತಾ ಇದೀವಿ. ಹೋಗೋಣ? ಧೈರ್ಯ ಇದೆಯಾ? ತೋರಿಸಿ ಎಷ್ಟಿದೆ ಧೈರ್ಯ? ಇಲ್ಲಿ ಭಯ ಆಯ್ತಿದ್ಯಾ? ಕಾಂಬಿಗೆ 500. 4 ನೋಡ್ಬೋದು. ಯಾವುದಕ್ಕೆ ಹೋಗೋಣ ಮಗಳೀಗ? ಎಲ್ಲದಕ್ಕೆ ಎಲ್ಲಿ ಮಾಡ್ತೀರಾ ನೀವು? ಎಲ್ಲನೂ ನೋಡಲ್ಲ ಮಗಳೇ ನೀವು. ನಾನು ಎಲ್ಲ ನೋಡ್ತೀನಿ. ಇದು VR ಶೋಸ್ ರೆಡಿ ಇದೆಯಾ ಥರ?